प्रत्यक्षं ब्रह्म वदिष्यामि व्रतं वदिष्यामि सत्यं वदिष्यामि तन्मामवतो तद्भक्तारमवतो अवतु माम् अवतु भक्तारम् ॐ शान्ति शान्ति शान्तिः व्यासाय पुराणाय श्रीशाय गुणराशये वृद्ध्याय शुद्धविद्याय अमृताय च नमो नमः तमरोगता अजाड्यं वाक्पटुत्वं च हनुमत्स्मरणात् भवेत् नमोरिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति मनोरथाः नारायणं दोषवर्जितं एवं गम्यं गुरुं चापि भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवग्नमवनासुरसिद्धवन्द्यं वासुदेवाय हरे परमात्मने प्रणतक्लेशनाशाय गोविन्दाय नमो नमः नारायणं नरं चैव नरोत्तमं देवीं सरस्वतीं व्यासं ततो जयमुदीरये देवं नारायणं नत्वा सर्वदोषविवर्जितं देवं नारायणं नत्वा सर्वदोषविवर्जितं परिपूर्णं गुरोश्चाङ्गितार्थं वक्ष्यामि लेशतः परिपूर्णं गुरोश्चाङ्गितार्थं वक्ष्यामि लेशतः ವಿಶ್ವಗೀತಾ ಪರ್ಯಾಯದ ಅಂಗವಾಗಿ ಪರ್ಯಾಯದ ಅಂಗವಾಗಿ ಶ್ರೀಕೃಷ್ಣನ ಸನ್ನಿಧಾನದಲ್ಲಿ ಶ್ರೀಮದಾಚಾರ್ಯರ ಶ್ರೀಮದ್ ಭಗವದ್ಗೀತೆಯ 7 ಶ್ಲೋಕಗಳ ಬಗ್ಗೆಯೂ ಕೂಡ ಪ್ರತಿ ಶ್ಲೋಕಗಳನ್ನು ಕೂಡ ಅರ್ಥೈಸತಕ್ಕಂತಹ ಒಂದು ಪ್ರಯತ್ನವನ್ನು ಪ್ರವಚನ ಪಾಠ ಪ್ರವಚನದ ಮಾಲಿಕೆಯನ್ನು ಇವತ್ತು ಪ್ರಾರಂಭ ಮಾಡ್ತಾ ಇದ್ದೇವೆ. ಇವತ್ತು ಬಹಳ ಬರುವ ದಿವಸ ಖುಷಿಯಾರ್ಥ. ಆದ್ದರಿಂದ ಗೀತೆಯ ಉಪದೇಶದ ಮೊದಲನೇ ದಿವಸ ಇವತ್ತು ನಾವೆಲ್ಲ ತಿಳ್ಕೊಂಡ ಹಾಗೆ ಶ್ರೀಮದ್ ಭಗವದ್ಗೀತೆಯನ್ನು ಅರ್ಜುನನಿಗೆ ಮೊದಲು ಉಪದೇಶ ಮಾಡಿದ್ದು ಅಂತ ನಾವು ತಿಳ್ಕೊಂಡೆ. ಆದರೆ ಅದಕ್ಕಿಂತ ಮೊದಲು ಗೀತೋಪದೇಶ ಅದನ್ನು ಸೂರ್ಯನಿಗೆ ಇಮಂ ವಿವಸ್ವತಿ ಯೋಗಂ ಪ್ರೋಕ್ತವಾದ ಅಮವ್ಯಯ ವಿವಸ್ವಾನ್ ಮನವಯಂತಹ ಎಂಬುದಾಗಿ ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ. ಈ ಉಪದೇಶವನ್ನು ನಾನು ನಿನಗೆ ಮೊದಲು ಕೊಟ್ಟದ್ದಲ್ಲ, ಮೊದಲು ವಿವಸ್ವಾನಿಗೆ ಕೊಟ್ಟಿದ್ದೇನೆ, ಸೂರ್ಯನಿಗೆ ಕೊಟ್ಟಿದ್ದೇನೆ. ಹಾಗಾಗಿ ಗೀತೋಪದೇಶ ಮೊದಲಾದದ್ದು ಸೂರ್ಯನ. ಇವತ್ತು ಸೂರ್ಯನ ದಿವಸ ಖುಷಿಯಾಗ್ತ. ಹಾಗಾಗಿ ಕೃಷ್ಣನಿಗೆ ಸೂರ್ಯನ ಅಲಂಕಾರ. ಕೃಷ್ಣನು ಸೂರ್ಯನ ರೂಪದಿಂದ ಇವತ್ತು ಸೂರ್ಯ ಸಾರಥಿಯಾಗಿ ಕೃಷ್ಣ ಇವತ್ತು ಕಾಣಿಸಿಕೊಂಡಿದ್ದಾರೆ. ಇದೆಲ್ಲವೂ ಕೃಷ್ಣನ ಸಂಕಲ್ಪ. ನಾವೇನು ಇವತ್ತು ಸೂರ್ಯನ ಅಲಂಕಾರ ಆಗಬೇಕು ಎಂಬುದು ಸಂಕಲ್ಪ ಮಾಡಬೇಕು. ಆದರೆ ಕೃಷ್ಣನ ಚಿತ್ತಕ್ಕೆ ಬಂದಿದೆ. ತನ್ನ ಉಪದೇಶ ಇವತ್ತು ಪ್ರಕಟ ಆಗಿರುವಾಗ ತಾನು ಮೊದಲಿನ ರೂಪದಲ್ಲಿ ಸೂರ್ಯನಿಗೆ ಉಪದೇಶ ಮಾಡತಕ್ಕಂತಹ ರೂಪದಲ್ಲಿ ಸೂರ್ಯ ಸಾರಥಿ ತಾನೇನು ಉಪದೇಶ ಮಾಡಿದ್ದಾನೆ ಅದರ ಸ್ಮರಣೆ ಬರಬೇಕು ಅಂತ ಹೇಳಿ ಸೂರ್ಯ ಸಾರಥಿಯಾಗಿ ಇವತ್ತು ಕಾಣಿಸಿಕೊಂಡಿದ್ದಾನೆ. ಅಂತಹ ಒಂದು ಭಾನುವಾರ ಈ ಒಂದು ಉಪದೇಶದ ಒಂದು ಅರ್ಥ ಮಾಡ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಶ್ರೀಮದ್ ಆಚಾರ್ಯರು ವಕ್ಷ್ಯಾಮಿ ಲೇಷತಃ ಅಂತ ಹೇಳಿದರು. ನಾವು ಶಕ್ತಿತಃ ಅಂತ ಹೇಳಿದ್ದೇವೆ. ನಾವು ಎಷ್ಟು ಶಕ್ತಿ ಇತ್ತು ಅಷ್ಟು ಮಾತ್ರ ನಾವು ಈ ಒಂದು ಭಗವದ್ಗೀತೆಯ ಅರ್ಥವನ್ನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಇದೊಂದು ಭಗವದ್ಗೀತೆಯ ಅನ್ವೇಷಣೆ. ನಾವು ಇದನ್ನು ಗೀತಾನ್ವೇಷಣೆ ಅಂತ ಹೇಳಿ ಕರೀತಾ ಇದ್ದೇವೆ. ಸೀತಾನ್ವೇಷಣೆ ಇದ್ದಾಗ ಸೀತಾನ್ವೇಷಣೆ ಹೇಗೋ ಹಾಗೆ ಗೀತೆ ಸೀತೆಯ ಅನ್ವೇಷಣೆ. ಹೇಗೆ ಹನುಮಂತ ಸೀತೆಯ ಅನ್ವೇಷಣೆಗಾಗಿದ್ದಾಗ ಏನೆಲ್ಲ ತೊಂದರೆಗಳು ಅಥವಾ ಏನೆಲ್ಲ ಅಡಚಣೆಗಳು ಬಂತು, ಅದೇ ರೀತಿ ಈ ಭಗವದ್ಗೀತೆಯ ಒಂದು ನಿಜವಾದ ಅರ್ಥವನ್ನು ಕೂಡ ಕೆಲವರು ಅಪಹಾರ ಮಾಡಿದ್ದಾರೆ. ಸೀತಾ ಅಪಹಾರ ಮಾಡಿದ ಹಾಗೆ ಇದರ ತಾತ್ಪರ್ಯವನ್ನು ಅಪಹಾರ ಮಾಡಿದ್ದಾರೆ.
ಅದನ್ನು ಮತ್ತೆ ಪುನಃ ತಂದು ಭಗವದ್ಗೀತೆಯ ಜೊತೆಗೆ ಅದನ್ನು ಸೇರಿಸಬೇಕು, ಜೋಡಿಸಬೇಕು. ಈ ದೃಷ್ಟಿಯಲ್ಲಿ ಇದು ಸೀತಾನ್ವೇಷಣೆ, ಹಾಗೆ ಗೀತಾನ್ವೇಷಣೆ. ಹನುಮಂತ ಸೀತೆಯನ್ನು ತಂದು ಶ್ರೀರಾಮನಿಗೆ ಜೋಡಿಸಿದ ಹಾಗೆ ಆ ಗೀತೆಯ ತಾತ್ಪರ್ಯವನ್ನು ಕೃಷ್ಣನಲ್ಲಿ ಅನ್ವಯ ಮಾಡುವ ಹಾಗೆ ಅಲ್ಲಿ ರಾಮನಲ್ಲಿ ಅನ್ವಯ ಮಾಡಿದರೆ ಇಲ್ಲಿ ಕೃಷ್ಣನಲ್ಲಿ ಗೀತೆಯಲ್ಲಿರ್ತಕ್ಕಂಥ ಸೀತೆಯನ್ನು ಜೋಡಿಸತಕ್ಕಂಥ ಸಮನ್ವಯ ಮಾಡತಕ್ಕಂತಹ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ವಾಸ್ತವಿಕವಾಗಿ ಭಗವದ್ಗೀತೆಯ ಸಂಪೂರ್ಣ ಸಾರ ಭಗವಂತನ. ಆದ್ದರಿಂದ ಭಗವದ್ಗೀತೆ ಅಂತೇಳಿ ಹೆಸರು ಬರಲಿಕ್ಕೆ ಕಾರಣ ಏನಂದರೆ ಭಗವಂತನ ಪೂರ್ಣ ಸನ್ನಿಧಾನ ಇರತಕ್ಕಂತಹ ಗೀತೆ. ಆದ್ದರಿಂದ ಇದು ಭಗವದ್ಗೀತೆ. ಆದ್ದರಿಂದ ಭಗವಂತನನ್ನು ನಾವು ಗೀತೆಯಲ್ಲಿ ಕಾಣಲಿಕ್ಕೆ ಪ್ರಯತ್ನವನ್ನು ಮಾಡಿದರೆ ಅದು ನಿಜವಾದ ಭಗವದ್ಗೀತೆಯ ಒಂದು ಅರ್ಥೈಸಿಕೆ ಆಗಲಿಕ್ಕೆ ಸಾಧ್ಯ ಇದೆ. ಈ ದೃಷ್ಟಿಯಲ್ಲಿ ಭಗವದ್ಗೀತೆಯಲ್ಲಿ ಭಗವಂತನನ್ನು ಕಾಣತಕ್ಕಂತಹ, ಭಗವಂತನ ಪಾರಮ್ಯವನ್ನು ಕಾಣತಕ್ಕಂತಹ ಈ ಪ್ರಯತ್ನದೊಂದಿಗೆ ಭಗವದ್ಗೀತೆಯನ್ನು ಅರ್ಥೈಸ್ತಕ್ಕಂತಹ ಒಂದು ಸಂಕಲ್ಪವನ್ನು ನಾವು ಮಾಡಿದ್ದೇವೆ. ವಿಶ್ವಗೀತಾ ಪರ್ಯಾಯ ಅನ್ವರ್ಥಕ ಆಗಬೇಕಾದರೆ ಭಗವದ್ಗೀತೆಯ ಎಲ್ಲ ಶ್ಲೋಕಗಳ ಅರ್ಥವನ್ನು ನಾವು ತಿಳ್ಕೊಳ್ಳತಕ್ಕಂತಹ ಒಂದು ಪ್ರಯತ್ನವನ್ನು ಮಾಡಿದರೆ ಈ ಒಂದು ವಿಶ್ವಗೀತಾ ಪರ್ಯಾಯವನ್ನು ಸಾರ್ಥಕವಾಗುತ್ತದೆ ಎಂಬುದಾಗಿ ನಮ್ಮ ಒಂದು ಆಶಯವಾಗಿದೆ. ಅದರಂತೆ ಇವತ್ತಿನಿಂದ ನಮ್ಮ ಪರ್ಯಾಯ ಹೇಳುವ ತನಕ ಸರ್ವಜ್ಞ ಪೀಠದಲ್ಲಿ ಇದ್ದುಕೊಂಡು ಶ್ರೀಮದ್ ಭಗವದ್ಗೀತೆಯ ಸಾರವನ್ನು ನಾವು ಅಧ್ಯಯನ ಮಾಡುವುದರ ಜೊತೆಗೆ ಅಧ್ಯಾಪನವನ್ನು ಮಾಡತಕ್ಕಂತಹ ಈ ಒಂದು ಸಂಕಲ್ಪವನ್ನು ಮಾಡ್ತಾ ಇದ್ದೇವೆ. ಅಂತಹ ಒಂದು ಜನರಿಗೆ ಭಗವದ್ಗೀತೆಯನ್ನು ಅರ್ಥೈಸಲಿಕ್ಕೆ ವಿಶೇಷವಾದಂತಹ ಸಹಕಾರಿಯಾಗುವಂತೆ ಈ ಒಂದು ಪಾಠ ಪ್ರವಚನವನ್ನು ನಾವು ಸಂಕಲ್ಪ ಮಾಡಿದ್ದೇವೆ. ಇದು ಕೇವಲ ಪಾಠವೂ ಅಲ್ಲ, ಕೇವಲ ಪ್ರವಚನವೂ ಅಲ್ಲ, ಇದೊಂದು ಪಾಠ ಪ್ರವಚನ. ಪಾಠದ ರೀತಿಯಲ್ಲಿಯೂ ಪ್ರವಚನದ ರೀತಿಯಲ್ಲಿ ಎರಡೂ ರೀತಿಯಲ್ಲಿ ಈ ಒಂದು ಅಧ್ಯಯನ ಕಾರ್ಯ ನಡೆಯಬೇಕು ಅಂತ ನಮ್ಮ ಸಂಕಲ್ಪವಾಗಿದೆ. ಅಂತಹ ಭಗವದ್ಗೀತೆಯ ಅಧ್ಯಯನದ ಸಂಕಲ್ಪವನ್ನು ಇವತ್ತು ಕೃಷ್ಣನ ಸಂದರ್ಭದಲ್ಲಿ ನಾವೇನು ಸಮರ್ಪಣೆ ಮಾಡ್ತಾ ಇದ್ದೇವೆ. ಇವತ್ತಿನ ದಿವಸ ಬಹಳ ಮುಖ್ಯವಾದಂಥ ಇನ್ನೊಂದು ಅಂಶ ಅಂದರೆ ನಮ್ಮ ಪರಮೇಶ್ವರ ಗುರುಗಳಾದಂಥ ಯೋಗೀಂದ್ರ ತೀರ್ಥರ ಇವತ್ತು ಆರಾಧನೆ ನಾವು ನಿನ್ನೆ ಮಾಡುವುದನ್ನು ಇವತ್ತಿಗೆ ಆರಾಧನೆಯನ್ನು ಇಟ್ಟುಕೊಂಡಿದ್ದೇವೆ. ಬಹುಶಃ ಯೋಗಶಾಸ್ತ್ರದ ಈ ಒಂದು ಅಧ್ಯಯನದ ಸಂಕಲ್ಪ ಯೋಗೀಂದ್ರರ ದಿವಸದಂದೇ ಆಗಬೇಕು. ಯೋಗೀಂದ್ರದಿಂದಂ ಯೋಗಜ್ಞಂ ಒಂದೇ ಯೋಗಿ ಜನಪ್ರಿಯ. ಆದ್ದರಿಂದ ಭಗವದ್ಗೀತೆಗೆ ಯೋಗಶಾಸ್ತ್ರ ಅಂತೇಳಿ ಹೆಸರು ಎಲ್ಲ ಕಡೆ ಪ್ರಸಿದ್ಧವಾಗಿದೆ. ಆ ಯೋಗಶಾಸ್ತ್ರದ ಅಧ್ಯಯನದ ಸಂಕಲ್ಪ ಯೋಗೀಂದ್ರರ ಒಂದು ಆರಾಧನೆ ದಿವಸದೇ ಆಗಬೇಕು ಎಂಬ ಭಗವಂತನ ಸಂಕಲ್ಪದಂತೆ ಇವತ್ತು ನಾವು ಅದನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಈ ಭಗವದ್ಗೀತೆಯಲ್ಲಿ ಮುಖ್ಯವಾಗಿ ಇರತಕ್ಕಂಥ ಸಂದೇಶ ಯೋಗದ ಸಂದೇಶ. ಯೋಗ ಅಂತ ಹೇಳಿದರೆ ಸಮನ್ವಯ ಅಂತೇಳಿ ಅರ್ಥ. ಯೋಗ ಅಂದರೆ ಯಜುರ್ಯೋಗಿ ಅಂದರೆ ಕೂಡಿಸುವುದು. ಆದ್ದರಿಂದ ನಮ್ಮ ಮನಸ್ಸನ್ನು ಭಗವಂತನಲ್ಲಿ ಕೂಡಿಸುವುದೇ ಯೋಗ. ನಮ್ಮ ಮನಸ್ಸನ್ನು ನಮ್ಮ ಕರ್ತವ್ಯಗಳಲ್ಲಿ ಕೂಡಿಸುವುದೇ ಯೋಗ. ಆದ್ದರಿಂದ ಯೋಗ ಶಬ್ದದ ಅರ್ಥ ಸಂಬಂಧ, ಕೂಡಿಸುವುದು, ಜೋಡಿಸುವುದು ಅಂತ ಹೇಳಿ ನಮ್ಮ ಮನಸ್ಸನ್ನು ಬೇರೆ ಬೇರೆ ಎಲ್ಲೆಲ್ಲೂ ಜೋಡಿಸಿದಕ್ಕಿಂತ ಭಗವಂತನನ್ನು ನೆಲೆಗೊಳಿಸಿದಾಗ ಅದು ನಿಜವಾದ ಯೋಗವಾಗ್ತದೆ. ಅದು ನಿಮ್ಮ ಕರ್ತವ್ಯಗಳಲ್ಲಿ ಮನಸ್ಸನ್ನು ಹಾಕಿಸಿದಾಗ ಅದು ನಿಜವಾದ ಯೋಗವಾಗ್ತದೆ. ಒಟ್ಟಿಗೆ ಭಗವದ್ಗೀತೆಯ ಮುಖ್ಯ ಸಂದೇಶವೇ ಯೋಗ ಸಂದೇಶ. ಅಂತಹ ಯೋಗ ಸಂದೇಶದ ವಿಸ್ತರಣೆ ಪ್ರವಚನವನ್ನು ಯೋಗೀಂದ್ರ ತೀರ್ಥರ ನಾವು ಮಾಡಲಿಕ್ಕೆ ಬಹಳ ಭಗವತ್ ಭಗಃ ಅಸ್ಯ ಅಸ್ತಿ ಅಸ್ಯಾಮಸ್ತಿ. ಭಗ ಅಂದರೆ ಷಡ್ಕ ಅಂದರೆ ಷಣ್ಣಾಂಶಗಳಿದ್ದೀರ. ಭಗವದ್ಗೀತೆಯಲ್ಲಿ 3 ಷಡ್ಕಗಳಿವೆ. ಆದ್ದರಿಂದ ಭಗವದ್ಗೀತೆಗೆ ಭಗವದ್ಗೀತೆ ಅಂತ ಹೆಸರು. ಒಂದು ಭಗವಂತ ಅವನು ತನ್ನ ಇಚ್ಛೆಯಲ್ಲಿ ನೀಡಿದಂತಹ ಸಂದೇಶ. ಕೃಷ್ಣ ಉತ್ತಮನಿಗೆ ಗೀತೋಪದೇಶ ಮಾಡಿದ್ದಾನೆ. ಅಂದರೆ ಅದಕ್ಕೆ ಭಗವದ್ಗೀತೆ ಅಂತ ಹೆಸರು, ಉತ್ತಮ ಗೀತೆ ಅಂತ ಹೆಸರು. ಬೇರೆ ಗೋಪಗೀತೆ, ಭ್ರಮಣಗೀತೆ ಇದೆಲ್ಲ ಹೇಳಿದವರ ಹೆಸರಿನಲ್ಲಿ ಪ್ರಸಿದ್ಧ. ಆದರೆ ಭಗವದ್ಗೀತೆ ಮಾತ್ರ ಹೇಳಿದವರ ಹೆಸರಿನಲ್ಲಿ ಪ್ರಸಿದ್ಧ, ಭಗವಂತನ ಹೆಸರಿನಲ್ಲಿ. ಇದನ್ನು ನಿಜವಾಗಿ ಅದೇ ರೀತಿ ಹೇಳುವುದಾದರೆ ಅರ್ಜುನ ಗೀತೆ ಅಂತ ಹೇಳಬೇಕು. ಅರ್ಜುನ ಗೀತೆ ಅಂತ ಹೇಳಿದರೆ ಭಗವದ್ಗೀತೆ ಅಂತ ಹೇಳುವ ಉದ್ದೇಶ ಏನಂದರೆ ಇದು ಭಗವಂತನೇ ನಮಗೆ ಅರ್ಜುನನನ್ನು ನಿಮಿತ್ತವಾಗಿ ಕುರಿತುಕೊಂಡು ನೀಡಿದಂತಹ ಸಂದೇಶ. ಆದ್ದರಿಂದಲೇ ಇಲ್ಲಿ ಅರ್ಜುನ ಎಂಬಂತಹ ಹೆಸರನ್ನೇ ಪ್ರಯೋಗ ಮಾಡಿದ್ದಾರೆ. ಅರ್ಜುನ ವಾಚ ಅಂದರೆ ಇನ್ನೊಂದು ಸ್ವಾರಸ್ಯ ಏನಂತ ಹೇಳಿದರೆ ಅರ್ಜುನ ಅಂದರೆ ತೃಣ. ಆದ್ದರಿಂದ ಅರ್ಜುನ ಅಂದರೆ ತೃಣ ಅಂತ ಇರೋದು.
ಅರ್ಜುನನನ್ನು ನಿಮಿತ್ತವಾಗಿ ಇಟ್ಟುಕೊಂಡು, ಅಂದರೆ ನಾವು ಯಾವುದನ್ನಾದರೂ ಇನ್ನೊಬ್ಬರ ಉದ್ದೇಶದಲ್ಲಿ ಮಾಡುವಾಗ ತೃಣವನ್ನು ಇಟ್ಟುಕೊಂಡು ನಾವು ಮಾಡ್ತೀವಿ. ಸೀತಾದೇವಿ ರಾವಣನ ಹತ್ತಿರ ಒಂದು ನಿಮಿತ್ತದಿಂದ ಮಾತಾಡ್ತೀವಿ, ನೇರವಾಗಿ ಮಾತಾಡಲಿಕ್ಕೆ ಅವಳಿಗೆ ಇಷ್ಟ ಇರಲಿಲ್ಲ. ಅದಕ್ಕೆ ತೃಣವಂತರ ತಕ್ಕತ್ವ ಪ್ರತಿವಾದ ಶುಚಿಸ್ಮಿತ. ರಾವಣನ ಮಧ್ಯದಲ್ಲಿ ತೃಣವನ್ನು ಇಟ್ಟು ತೃಣದ ಹತ್ತಿರ ಮಾತಾಡ, ಅಂದರೆ ತೃಣ ಎಂಬುದು ಒಂದು ನಿಮಿತ್ತ ಅಂತೇಳಿ. ಇಲ್ಲಿ ಅರ್ಜುನ ಎಂಬಂತಹ ಶಬ್ದಕ್ಕೆ ತೃಣ ಅಂತೇಳಿ ಅರ್ಥವನ್ನು ಇಟ್ಟುಕೊಂಡ್ರೆ ಅರ್ಜುನನನ್ನು ನಿಮಿತ್ತ ಅಂತೇಳಿ. ಅರ್ಜುನನನ್ನು ನಿಮಿತ್ತವಾಗಿ ಇಟ್ಟುಕೊಂಡು ತೃಣವನ್ನು ಹೇಗೆ ನಿಮಿತ್ತವಾಗಿ ಇಟ್ಟುಕೊಂಡು ನಾವು ಮಾತಾಡ್ತೇವೆ, ಹಾಗೆ ಅರ್ಜುನನು ಇಲ್ಲಿ ತೃಣದ ನಿಮಿತ್ತವಾಗಿದ್ದಾನೆ. ಇಡೀ ಜಗತ್ತಿಗೆ ಈ ಸಂದೇಶವನ್ನು ಭಗವಂತನ ಉದ್ದೇಶ. ಆದ್ದರಿಂದಲೇ ಭಗವದ್ಗೀತೆ ಭಗವಂತನ ಉದ್ದೇಶದ ಗೀತೆ ಈ ಹೆಸರು ಬಂದಿದೆ. ಹೀಗೆ ಭಗವದ್ಗೀತೆಯ ಈ ಒಂದು ಹೆಸರಿನಲ್ಲಿ ಅನೇಕ ವೈಶಿಷ್ಟ್ಯಗಳಿವೆ. ಒಂದೊಂದು ಸ್ವರಗಳಲ್ಲಿಯೂ, ಒಂದೊಂದು ಪದಗಳಲ್ಲಿಯೂ, ಒಂದೊಂದು ಅಕ್ಷರಗಳಲ್ಲಿಯೂ ಕೂಡ ಏನು ವೈಶಿಷ್ಟ್ಯ ಇದೆ ಅದನ್ನು ಅನ್ವೇಷಣೆ ಮಾಡತಕ್ಕಂತಹ ಒಂದು ಪ್ರಯತ್ನದ ರೂಪವಾಗಿ ಈ ಒಂದು ವಚನವನ್ನು ನಾವು ಸಂಕಲ್ಪ ಮಾಡಿದ್ದೇವೆ. ಅನೇಕ ಹೇಳ್ತಾರೆ ಶ್ರೀಮದ್ ನ್ಯಾಯಶಾಸ್ತ್ರಕ್ಕೆ. ಅದು ಮುಖ್ಯವಾಗಿ ಇಲ್ಲಿ ಭಗವದ್ಗೀತೆಯಲ್ಲಿ ಕೂಡ ಪ್ರತಿ ಅಕ್ಷರದಲ್ಲಿಯೂ ಪ್ರತಿ ಪದದಲ್ಲಿಯೂ ಕೂಡ ನಾವು ಸ್ವಾರಸ್ಯವಾದ ಸಂದೇಶವನ್ನು ಅರ್ಥದ ಒಂದು ಸಿರಿವಂತಿಕೆಯನ್ನು ನಾವು ಒಂದು ಪ್ರಯತ್ನವನ್ನು ಇವತ್ತು ನಾವು ಸಂಕಲ್ಪ ಮಾಡಿದ್ದೇವೆ. ಇಷ್ಟ ತನಕ ಅಧ್ಯಾಯ ಗೀತಾಧ್ಯಾಯ ಭಾವಪರಿಚಯ ಅಧ್ಯಾಯಾರ್ಥದ ಒಂದು ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ಈ ಮಾಡಿ ಪ್ರತಿ ಶ್ಲೋಕದ ಅರ್ಥವನ್ನು ಸಂಕಲ್ಪ ಮಾಡ್ತಾ ಇದ್ದೇವೆ. ಆ ಮೂಲಕ ಜನರಿಗೆ ಪ್ರವಚನ ಮುಗಿಯುವಾಗ ಇದರದ್ದೇ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಿ 700 ಅರ್ಥಗಳನ್ನು ಕೂಡ ಹೊಸ ಅರ್ಥಗಳನ್ನು 700 ಶ್ಲೋಕಗಳನ್ನು ಕೂಡ ಹೊಸ ಅರ್ಥವನ್ನು, ಹೊಸ ದೃಷ್ಟಿಯ ಅರ್ಥವನ್ನು ನಾವು ಕಂಡುಕೊಳ್ಳತಕ್ಕಂಥ ಪ್ರಯತ್ನವನ್ನು ಈ ಒಂದು ಭಗವದ್ಗೀತೆಯ ಶ್ರವಣದ ಸಂಕಲ್ಪ ಎಲ್ಲರ ಸಂಕಲ್ಪ ಅದು ಪರಿಪೂರ್ಣವಾಗಬೇಕು, ಅದು ಸಾರ್ಥಕವಾಗಿ ಈ ಸಂದರ್ಭದಲ್ಲಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಸಂಕಲ್ಪ ವಿಚಾರ ಧರ್ಮೇ ಪಾಲೇಶ್ವರ. ಹಾಗಾಗಿ ಸಂಕಲ್ಪ ಮಾಡಿದ್ರು ಅದನ್ನು ಡಿವಿಡೆಂಟ್ ಬರ್ತಾ ಇದೆ. ಪ್ರತಿಯೊಂದಕ್ಕೂ ಒಂದೊಂದು ಸ್ಟೆಪ್ಗಳಲ್ಲಿ ಕೂಡ ಅದಕ್ಕೆ ಫಲ ರಿಲೀಸ್ ಆಗ್ತಾ ಇದೆ. ಅಂತಹ ಒಂದು ಸಂಕಲ್ಪದ ಫಲ ಆದಮೇಲೆ ಅದರ ವಿಶೇಷ ಫಲವು ಕೂಡ ಎಲ್ಲ ಶ್ಲೋಕಗಳಿಗೂ ಕೂಡ ನಾವು ಸಂಕಲ್ಪವನ್ನು ಮಾಡ್ತಾ ಪ್ರಾರ್ಥನೆ ಶ್ರೀಯಿಂದ ತೀರ್ಥರಿಗೆ ಇದು ಮೊದಲ ವೇದಾಂತದ ಪ್ರವೇಶ. ಭಗವದ್ಗೀತೆಯ ಆಚಾರ್ಯರು ಕೂಡ ಮೊದಲ ಗ್ರಂಥ ಭಗವದ್ಗೀತೆಯನ್ನು ಸಮರ್ಪಣೆ ಮಾಡಿದ್ದಾರೆ. ಹಾಗಾಗಿ ವೇದಾಂತದ ಪ್ರವೇಶ, ವೇದಾಂತ ಗ್ರಂಥಗಳ ಪ್ರವೇಶ, ಗೀತಾ ಭಾಷ್ಯ, ಗೀತಾ ತಾತ್ಪರ್ಯಗಳ ಈ ಭಗವದ್ಗೀತೆಗೆ ಇಷ್ಟ ತನಕ ಏನೇನು ವ್ಯಾಖ್ಯಾನಗಳು, ಯಾವ್ಯಾವ ದೃಷ್ಟಿಯ ವ್ಯಾಖ್ಯಾನಗಳು ಇವೆ ಅವೆಲ್ಲವನ್ನು ಕೂಡ ನೋಡಿ ಒಂದು ರೀತಿಯ ತುಲನಾತ್ಮಕವಾದಂತಹ ಅಧ್ಯಯನದ ಮುಖಾಂತರ ತಡೆಯಬೇಕು ಅಂತ ಅದಕ್ಕೋಸ್ಕರ ಪ್ರತಿನಿತ್ಯ ಒಂದೊಂದು ಶ್ಲೋಕಗಳ ವಿಶೇಷ ಅರ್ಥವನ್ನು ನಾವು ಕಂಡುಕೊಳ್ಳತಕ್ಕಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಮೊದಲನೆಯ ಶ್ಲೋಕ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ಯೋತ್ಸವ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವಃ ಎಂಬಂತಹ ಈ ಒಂದು ಶ್ಲೋಕದ ಒಂದು ವೈಶಿಷ್ಟ್ಯವನ್ನು ನಾವು ಕಂಡುಕೊಂಡಂತಹ ಒಂದು ವೈಶಿಷ್ಟ್ಯವನ್ನು ಇದು ಸಂಪೂರ್ಣವಾಗಿ ಧರ್ಮ ಸಂಸ್ಥಾಪನಾರ್ಥಾಯ ಎಂಬುದಾಗಿ ಕೃಷ್ಣಯ್ಯನು ಘೋಷಣೆ ಮಾಡಿದ್ದಾರೆ. ಅದರ ಒಂದು ಪ್ರತಿರೂಪವಾಗಿ ಭಗವದ್ಗೀತೆ ಬಂದಿದೆ ಅಂತ ತಿಳಿಸೋದಕ್ಕೋಸ್ಕರ ಈ ಆದ್ಯಂತದಲ್ಲಿ ಧರ್ಮ ಎಂಬಂತಹ ಒಂದು ಅರ್ಥವಾಗಿ ಈ ಶ್ಲೋಕ ಮೊದಲನೇ ಶ್ಲೋಕ ಧರ್ಮಕ್ಷೇತ್ರೇ ಕುರುಕ್ಷೇತ್ರ ತಿಳಿಸಿದರೆ ಕೊನೆಗೆ ಜ್ಯೋತಿರ್ಮಮ ಅಂತಿದೆ. ಮೊದಲನೇ ಧರ್ ಎಂಬುದನ್ನು ಕೊನೆಯಲ್ಲಿರುವ ಮಮ ಎಂಬ ಮಕಾರವನ್ನು ಜೋಡಿಸಿದರೆ ಧರ್ಮ ಅಂತೇಳಿ. ಆದ್ದರಿಂದ ಭಗವದ್ಗೀತೆಯ ಆದ್ಯಂತಗಳನ್ನು ಸೇರಿಸಿದಾಗ ಅದು ಸಂಪೂರ್ಣ ಧರ್ಮದ ಸ್ವರೂಪವಾಗ್ತದೆ ಎಂಬುದನ್ನು ಸೂಚನೆ ಮಾಡುವುದಕ್ಕೋಸ್ಕರ ನೀತಿರ್ಮಮ ಎಂಬುದಾಗಿ
ಕೊನೆಗೆ ಮಮ ಎಂಬಂತಹ ಮಕಾರ, ಮೊದಲು ಧರು ಎಂಬಂತಹ ಧರ್ಮ, ಇದೆರಡು ಸೇರಿಸಿದಾಗ ಧರ್ಮ ಅಂತ ಆಗ್ತದೆ. ಈ ರೀತಿಯ ಅರ್ಥವನ್ನು ನಾವು ಗುರುತಿಸಬಹುದು. ಹೀಗೆ ಭಗವದ್ಗೀತೆಯಲ್ಲಿ ಒಂದೊಂದು ರೀತಿಯಲ್ಲಿ ಕೂಡ ಅದರ ವೈಶಿಷ್ಟ್ಯವನ್ನು ನಾವು ನೋಡಬಹುದು. ಗೀತಾ ಎಂಬಂತಹ ಈ ಒಂದು ಪದವನ್ನು ನಾವು ವೇದದಲ್ಲಿ ಹೇಳಿದರೆ ಅದರ ಸಂದೇಶ ಬರ್ತದೆ. ಅದು ಹೇಗೆಂದರೆ ಗೀತಾ ತ್ಯಾಗ ಎಂಬುದೇ ಭಗವದ್ಗೀತೆಯ ಮುಖ್ಯ ಸಂದೇಶ ಎಂಬುದು. ಗೀತಾ ಶಬ್ದವನ್ನು ನಾವು ವೇಗವಾಗಿ ಹೇಳಿದಾಗಲೇ ಅದರಿಂದ ತ್ಯಾಗ ಎಂಬಂತಹ ಒಂದು ಸಂದೇಶ ವ್ಯಕ್ತವಾಗ್ತದೆ ಅಂತ ಹೇಳಿ ಗುರುತಿಸುವುದು. ಹೀಗೆ ಭಗವದ್ಗೀತೆಯ ಒಂದೊಂದು ಪದಗಳಲ್ಲಿ, ಒಂದೊಂದು ಅಕ್ಷರಗಳಲ್ಲಿ ವೈಶಿಷ್ಟ್ಯವನ್ನು, ಸ್ವಾರಸ್ಯವನ್ನು ಗುರುತಿಸುವ ದೃಷ್ಟಿಯಲ್ಲಿ, ಹೊಸ ದೃಷ್ಟಿಯಲ್ಲಿ ಈ ಒಂದು ಗೀತೆಯ ಬಗ್ಗೆ ಸಾವಿರಾರು ವ್ಯಾಖ್ಯಾನಗಳು ಈಗಾಗಲೇ ಬಂದಿವೆ. ಆದರೂ ಕೂಡ ಭಗವದ್ಗೀತೆ ಇನ್ನೂ ಕೂಡ ಒಂದು ನಿತ್ಯ ಗರ್ಭಿಣಿಯಾಗಿ ಕಾಣ್ತಾ ಇದೆ. ಧರ್ಮದ ಒಳಗಡೆ ಏನುಂಟು ಎಂಬುದು ಇನ್ನೂ ಗೊತ್ತಿಲ್ಲ. ಆ ರೀತಿಯಾಗಿ ಭಗವದ್ಗೀತೆ ನಿತ್ಯ ಗರ್ಭಿಣಿಯಾದಂತಹ ಒಂದು ಮಾತೆಯ ಹಾಗೆ ಕಾಣ್ತಾ ಇದೆ. ಅಂತಹ ಒಂದು ಧರ್ಮದ ಒಳಗೆ ಇರತಕ್ಕಂತಹ ಶಿಶುವಿನ ಒಂದು ಸಾಕ್ಷಾತ್ಕಾರವನ್ನು ಪ್ರಯತ್ನದ ರೂಪದಲ್ಲಿ ಈ ಒಂದು ಪಾಠ ಪ್ರವಚನ ನಡೆಯುತ್ತದೆ. ನಾವು ಸಂಕಲ್ಪ ಮಾಡಿದ್ದು ನಮ್ಮ 63ನೇ ವರ್ಷದಲ್ಲಿ ಈ ಒಂದು ಸಂಕಲ್ಪ ಮಾಡಿದ್ದು ಇದು ಭಗವದ್ಗೀತೆಯ ಒಂದು ಸಂದೇಶ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ. ಯಾಕಂದರೆ 63 ಅಂದರೆ ಗೀತಾ ಅಂತ ಗೀ ಅಂದರೆ ಅದು 3 ತಾ ಅಂದರೆ ಅಂಕ ನಾವು 63. ಹಾಗಾಗಿ 63ನೇ ವರ್ಷದಲ್ಲಿ ಭಗವದ್ಗೀತೆಯ ಒಂದು ಅಧ್ಯಯನ ಆಗಬೇಕು ಎಂಬ ದೃಷ್ಟಿಯಿಂದ ನಾವೇನು ಈ 63ನೇ ವರ್ಷದಲ್ಲಿ ಗೀತಾ ಪ್ರವಚನ ಸಂಕಲ್ಪ ಮಾಡಿದ್ದು. ಅಖಂಡವಾಗಿ ಈ ಗೀತಾ ಪ್ರವಚನ ಇದನ್ನು ಭಗವಂತ ಆಚಾರ್ಯರು ಪೂರ್ಣಗೊಳಿಸಬೇಕು. ಇದನ್ನು ನಿರ್ವಿಘ್ನವಾಗಿ ಒಳ್ಳೆಯ ರೀತಿಯಲ್ಲಿ ಒಂದು ಶ್ರೋತೃಗಳಿಗೂ ಭಕ್ತರುಗಳಿಗೂ ಎಲ್ಲ ಅಭಿಮಾನಿಗಳಿಗೂ ವಿಶ್ವಗೀತಾ ಪರ್ಯಾಯ ಇದರಲ್ಲಿ ಜ್ಞಾನ ಪರ್ಯಾಯ, ಜ್ಞಾನ ಕಾರ್ಯದ ಪರ್ಯಾಯ ಆಗಬೇಕು ಆಶಯವನ್ನು, ಪ್ರಾರ್ಥನೆಯನ್ನು ಶ್ರೀಕೃಷ್ಣ ಮುಖ್ಯ ಪ್ರಾರ್ಥನೆ ದೇವರ ಆಚಾರ್ಯರಲ್ಲಿ ಪ್ರತಿನಿತ್ಯ ಸಾಯಂಕಾಲ 4:30 ಸಂದರ್ಭಕ್ಕೆ ಅನುಗುಣವಾಗಿ ಸಮಯವನ್ನು ಜೋಡಿಸಿಕೊಂಡು ಎಲ್ಲ ಶ್ರೋತೃಗಳಿಗೆ ಅನುಕೂಲ ಆಗುವಂತೆ ಸಮಯವನ್ನು ಜೋಡಿಸಿಕೊಂಡು ಪ್ರತಿನಿತ್ಯ ಗೀತಾ ಪಾಠ ಸಂಕಲ್ಪ ಪರಿಪೂರ್ಣವಾಗಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಶರೀರಂ ಮೇ ವಿದರ್ಶನಂ ಜಿಹ್ವಾ ಮೇ ಮಧುಮತ್ತಮಾ ಕರ್ಣಾಭ್ಯಾಂ ವಿಶ್ರವಂ ಬ್ರಹ್ಮಣ ಘೋಷೋಸಿ ಮೇಧಯಾ ಪೀತಃ ಶ್ರುತಂ ಮೇ ಗೋಪಾಯ ಆವಹಂತೆ ವಿತನ್ವಾನಾ ಕುರ್ವಾಣಾ ಧೀರಮಾತ್ಮನಃ ವಾಸಾಗುಂದಿ ಮಮ ಗಾವಶ್ಚ ಅನ್ನಪಾನೇ ಚ ಸರ್ವದಾ ತಥೋ ಮೇ ಶ್ರಿಯಮಾವಹ ಗೋಮಶಾಂ ಪಶುಭಿಃ ಸಹಸ್ರಾ ಮಾಮಾಯಂದು ಬ್ರಹ್ಮಚಾರಿಣ ಸ್ವಾಹಾ ನಿಮಾಯಂದು ಬ್ರಹ್ಮಚಾರಿಣ ಸ್ವಾಹಾ ಪ್ರಮಾಯಂದು ಬ್ರಹ್ಮಚಾರಿಣ ಸ್ವಾಹಾ ಪ್ರಮಾಯಂದು ಬ್ರಹ್ಮಚಾರಿಣ ಸ್ವಾಹಾ ಶಮಾಯಂದು ಬ್ರಹ್ಮಚಾರಿಣ ಸ್ವಾಹಾ ಯಶೋಜನೆ ಸಾನಿ ಸ್ವಾಹಾ ಶ್ರೇಯಾನುಪಸ್ಯ ಸೋಸಾನಿ ಸ್ವಾಹಾ ಧನ್ವಾಮಗ ಪ್ರವಿಶಾನಿ ಸ್ವಾಹಾ ಸಮಾಮಗ ಪ್ರವಿಶ ಸ್ವಾಹಾ ತಸ್ಮಿನ್ ಸಹಸ್ರಶಾಖೆ ನಿವಗಾಂಧರಿಮೃಜೆ ಸ್ವಾಹಾ ಯಥಾ ವಕ್ರವತಾಯಂತೆ ಯಥಾ ಮಾಸಾರ್ಜರಂ ಏವಂ ಮಾಂ ಬ್ರಹ್ಮಚಾರಿಣಃ ಧಾತರಾಯಂತು ಸರ್ವತಃ ಸ್ವಾಹಾ ಪ್ರತಿವೇಶೋಸಿ ಪ್ರಮಾವಾಯ ಪ್ರಮಾವಜ್ಞ ಸ್ವಾಹಾ ನಾಶಾಯ ಶ್ರೀಲಾಯ ಗುಣಾಶಯೇ ಹೃದಯಾಯ ಶುದ್ಧವಿದ್ಯಾಯ ಅದ್ವಾಯ ನಮೋ ನಮಃ ವಾಸುದೇವಾಯ ಹರೇ ಪರಮಾತ್ಮನೇ ಪ್ರಣತದ್ವೇಷನಾಶಾಯ ಗೋವಿಂದಾಯ ನಮೋ ನಮಃ. ಶಾಂತಿ ಪಾಠದ ಒಂದು ವೈಶಿಷ್ಟ್ಯ ಏನೆಂದರೆ, ಶಾಂತಿ ಪಾಠ ಅಂದರೆ ಗೀತಾ ಪಾಠ ಅಂತ ಹೇಳಿ ಅರ್ಥ. ಯಾಕಂದರೆ ಗೀತೆಯಲ್ಲಿ ಅಶಾಂತಿ ಮಾತ್ರ
ವಿಧಾಯ ಕಾಮಾನ್ಯ ಪುಮಾಂತರತೆ ಎಂಬುದಾಗಿ ಶಾಂತಿಯನ್ನು ಹೇಗೆ ಪಡೆಯಬೇಕು ಎಂಬುದನ್ನು ಸ್ಪಷ್ಟವಾಗಿ ತಿಳಿದಂತಹ ಒಂದು ಗ್ರಂಥ ಅಂದರೆ ಅದು ಭಗವದ್ಗೀತೆ. ಅದರಲ್ಲಿ ಭಗವದ್ಗೀತೆಯ ಶಾಂತಿ ಪಾಠ ಅಂದರೆ ಅದು ಗೀತಾ ಪಾಠ ಅಂದರೆ ಶಾಂತಿ ಪಾಠ ಎಂಬುದು ಹೆಚ್ಚು ಅನ್ವರ್ಥಕವಾಗುವುದು ಭಗವದ್ಗೀತೆ. ಹಾಗಾಗಿ ಇವತ್ತು ಗೀತಾ ಪಾಠದ ಶಾಂತಿ ಪಾಠವನ್ನು ನಾವು ಕೃಷ್ಣನಿಗೆ ಸಮರ್ಪಣೆ ಮಾಡ್ತಾ ಇದ್ದೇವೆ.